ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ, ವೆಲ್ಕಮ್ ಟು ಅವರ್ ಚಾನಲ್ ಪಾಪ್ಕಾರ್ನ್ ವಿತ್ MJ. ಇವತ್ತು ನಾನು ಟ್ರೈಲರ್ ರಿವ್ಯೂ ಮಾಡೋದಕ್ಕೆ ಬಂದಿರೋದು, ರಿಯಾಕ್ಷನ್ ಕೊಡೋಕ್ಕೆ ಬಂದಿರೋದು ನಮ್ಮದು ಡಿ ಬಾಸ್ತು. ಅದೇ ಖುಷಿಗೆ ಇವಾಗ ಟ್ರೈಲರ್ ನೋಡೋಣ. ನಾನು ಏನಕ್ಕೆ ಇಷ್ಟ ದಿನದಿಂದ ಟ್ರೈಲರ್ ನೋಡಿರಲಿಲ್ಲ ಅಂದರೆ, ನಮ್ಮ ಡಿ ಬಾಸ್ 2 ವರ್ಷ ಆದಮೇಲೆ ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾವ್ರೆ. ಅವರು ಅದನ್ನು ನೋಡಿ ನಾನು ವೆಯ್ಟ್ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ. ಅದೇ ರೀಸನ್ಗೆ ನಾಳೆ ಫ್ಯಾನ್ ಶೋಗೆ ಮೂವಿಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಫಸ್ಟ್ ಶೋಗೆ. ಆ ಖುಷಿಗೆ ಇವಾಗಲೇ ಟ್ರೈಲರ್ ನೋಡಿ ರಿವ್ಯೂ ಮಾಡ್ತೀನಿ, ಬನ್ನಿ ನೋಡೋಣ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ, ಬನ್ನಿ ನೋಡೋಣ. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಣ ಮೀಣ ಸೂಪರ್. ಜೈ ಡಿ ಬಾಸ್. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಲಿಟ್ರಲಿ ಗೂಪ್ ಬಂಪ್ಸ್ ಬರ್ತಾ ಇದೆ ನನಗಂತೂ. ಅಲ್ಲ, ನಾನು ನಿನ್ ನಿಜವಾಗ್ಲೂ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಅವ್ನ್ ಹೀರೋನೇ. ಸೂಪರ್ ಸೂಪರ್, ಜೈ ಡಿ ಬಾಸ್. ಫುಲ್ ಆನ್ ಟೆರರ್. Another mother, but not the same father. ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ್ ಬಂದ್. ಎಲ್ಲೋದ್ರೂ ಬರ್ತಿದ್ಯಲ್ಲ, ಏನೋ ನಿನ್ ಪ್ರಾಬ್ಲಮ್. ವಾಕಿಂಗ್ ಸ್ಟೈಲ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಹೌದು ಚಿನ್ನ, ನಾನು ಬರ್ತಿದ್ದೀನಿ ಚಿನ್ನ. ಸಖತ್ತಾಗಿತ್ತು ಟ್ರೈಲರ್ ಮಾತ್ರ. ನನಗಂತೂ ನಮ್ಮ ಡಿ ಬಾಸ್ನ ನೋಡಿ ಫುಲ್ಲು ಗೂಸ್ ಬಂಪ್ಸ್ ಬಂದಿದೆ. ನಾಳೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅದ್ರ ರಿವ್ಯೂನು ಕೊಡ್ತೀನಿ. ಕಾಯ್ತಾ ಇದ್ದೀನಿ ಸಿಲ್ವರ್ ಸ್ಕ್ರೀನ್ ಮೇಲೆ ನಮ್ಮ ಡಿ ಬಾಸ್ನ ನೋಡೋದಕ್ಕೆ. ತುಂಬ ಸ್ಟೈಲಿಶ್ ಆಗಿ ಸಕ್ಕದಾಗಿ ತೋರಿಸಿದ್ದಾರೆ. ಮೇಯ್ನ್ ಏನಂದರೆ ಸ್ವಲ್ಪ ರಿಯಲ್ ಲೈಫ್ ಸ್ಟೋರಿಗೆ ಎಲ್ಲ ಲಿಂಕ್ ಆಗೋ ಥರ ಇದೆ. ಪಾಲಿಟಿಕ್ಸ್ದು ಏನೇನೋ ತೋರಿಸಿದ್ದಾರೆ, ಇನ್ನೂ ಅಷ್ಟು ನೀಟಾಗಿ ಅರ್ಥ ಆಗಿಲ್ಲ. ನಾಳೆ ಮೂವಿ ನೋಡ್ತೀನಿ, ಎಲ್ಲೂ ನನಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತ ನಾನು ನಂಬ್ತೀನಿ. ಯಾಕೆ ಅಂದರೆ ಅಲ್ಲಿರೋದು ನಮ್ಮ ಡಿ ಬಾಸು. ನಾಳೆ ಮೂವಿ ನೋಡ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಜೈ ಡಿ ಬಾಸ್. ಬಾಯ್ ಬಾಯ್.